State whether following quadrilateral are similar or not. ಎರಡು quadrilateral ಉಂಟು, ಒಂದು ಎ ಬಿ ಸಿ ಡಿ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಆಲ್ ಸೈಡ್ಸ್ ಆರ್ ಈಕ್ವಲ್ 90 ಡಿಗ್ರಿ ಸ್ಕ್ವೇರ್. ಮತ್ತು ಇದು ಸಹ ಹಾಗೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಪಿ ಕ್ಯೂ ಆರ್ ಎಸ್ 1.5 ಸೆಂಟಿಮೀಟರ್ 1.5 ಸೆಂಟಿಮೀಟರ್ 1.5 ಸೆಂಟಿಮೀಟರ್. ಇದು ಎರಡು ಸಹ ಈಕ್ವಲ್ ಹೌದಾ ಅಲ್ವಾ ಅಂತ ಹೇಳಲಿಕ್ಕೆ, ಸಿಮಿಲರ್ ಹೌದಾ ಅಲ್ವಾ ಅಂತ. ದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ನಾಟ್ ಈಕ್ವಲ್ ಹ್ಯಾನ್ಸ್ ದೇ ಆರ್ ನಾಟ್ ಸಿಮಿಲರ್. ಅದು ಆ್ಯಂಗಲ್ಸ್ ಈಕ್ವಲ್ ಅಲ್ಲ. ಇದು ಇಲ್ಲಿ ಎಲ್ಲ ಆ್ಯಂಗಲ್ಸ್ 90 ಡಿಗ್ರಿ ಆದರೆ ಇಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಮಾತ್ರ ಈಕ್ವಲ್, ಆಲ್ ಆ್ಯಂಗಲ್ಸ್ ಆರ್ ನಾಟ್ ಈಕ್ವಲ್. ಆದ ಕಾರಣ ಇದು ಆ್ಯಂಗಲ್ಸ್ ಆರ್ ನಾಟ್ ಈಕ್ವಲ್ ಹ್ಯಾನ್ಸ್ ದೇ ಆರ್ ನಾಟ್ ಸಿಮಿಲರ್. ನೆಕ್ಸ್ಟ್, ಸಿಮಿಲಾರಿಟಿ ಆಫ್ ಟ್ರಯಾಂಗ್ಯುಲರ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್, ಥೇಲ್ಸ್ ಥಿಯರಮ್ದು ಇದು. If a line draw a parallel to one side of triangle to intersect the other two sides are distinct point, the other two sides are divided in same ratio. ಇದು ಇವರೆಗೂ ಗಿವನ್ ಥಿಯರಮ್ ಅಲ್ಲಿ ಈ ರೀತಿ ಡೇಟಾ ಎಂತ ಅಂತ, ಡೇಟಾದಲ್ಲಿ ಎಂತ ಎಲ್ಲ ಉಂಟು ಅಂತ ನೋಡಬೇಕು. ಡೇಟಾ ಅಂದರೆ ಎಂತ ಎಲ್ಲ ಕೊಟ್ಟಿದ್ದಾರೆ ಅಂತ. ಇನ್ ಟ್ರಯಾಂಗಲ್ ಎ ಬಿ ಸಿ ಟ್ರಯಾಂಗಲ್ ಅಲ್ಲಿ ದ ಲೈನ್ ಡ್ರಾನ್ ಪ್ಯಾರಲಲ್ ಟು ಬಿ ಸಿ intersect AB and AC at D and E. ಅವರು ಎಂತ ಅಂತ ಹೇಳಿದ್ದು, ಎ ಬಿ ಸಿ ಟ್ರಯಾಂಗಲಲ್ಲಿ ಎ ಲೈನ್ ಡ್ರಾನ್ ಡಿ ಇ ಲೈನ್ ಪ್ಯಾರಲಲ್ ಅಂದರೆ ಇದು ಎರಡು ಡಿ ಇ ಮತ್ತು ಬಿ ಸಿ ಪ್ಯಾರಲಲ್ ಅಂದರೆ ಇದಾಗುದಿಲ್ಲ, ಇಂಟರ್ಸೆಕ್ಟ್ ಆಗುದಿಲ್ಲ. ಪ್ಯಾರಲಲ್ ಟು ಬಿ ಸಿ intersect BC and intersect AB and AC at D and E. ಅದು ಡೇಟಾ ಅವರು ಕೊಟ್ಟದ್ದು ಇಲ್ಲಿ ಆ ರೀತಿ ಕೊಟ್ಟಿದ್ದಾರೆ. ಇಫ್ ಎ ಲೈನ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್, ಈ ಲೈನ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್, ಒಂದು ಸೈಡ್ಗೆ ಪ್ಯಾರಲಲ್, ಈ ಸೈಡ್ದು ಆಗೋದಿಲ್ಲ, ಈ ಸೈಡ್ಗೆ ಪ್ಯಾರಲಲ್, ಒನ್ ಸೈಡ್ ಪ್ಯಾರಲಲ್ ಟು ಆಫ್ ಎ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್. ಇಂಟರ್ಸೆಕ್ಟ್ ಯಾವುದಾಗ್ತದೆ, ಈ ಸೈಡ್ ಮತ್ತು ಈ ಸೈಡ್, ಎ ಸಿ ಸೈಡ್ ಮತ್ತು ಎ ಬಿ ಸೈಡ್ಗೆ ಇಂಟರ್ಸೆಕ್ಟ್ ಆಗ್ತದೆ. ಇದು ಡಿ ಆ್ಯಂಡ್ ಈ ಪಾಯಿಂಟಲ್ಲಿ ಅದನ್ನು ಅವರು ಹೇಳಿದ್ದಾರೆ. ಟೂ ಸೈಡ್ಸ್ ಇನ್ ಡಿಸ್ಟಿಂಕ್ಟ್ ಪಾಯಿಂಟ್, ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇಂಟು ಸೇಮ್ ರೇಷಿಯೋ. ಹಾಗೆಂತ ನಾವು ಹುಡುಕ್ಲಿಕ್ಕೆ ಇದು ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇಂಟು ಸೇಮ್ ರೇಷಿಯೋ. ಹಾಗಾದ್ರೆ ಎಂತ ಪ್ರೂವ್ ಮಾಡಲಿಕ್ಕೆ ಎಂಥದ್ದು, ಎ ಡಿ ಡಿವೈಡ್ ಬೈ ಡಿ ಬಿ ಈಕ್ವಲ್ ಎ ಇ ಡಿವೈಡೆಡ್ ಬೈ ಇ ಸಿ. ಇದನ್ನು ನಾವು ಪ್ರೂವ್ ಮಾಡಬೇಕು, ಈ ರೀತಿ ತೋರಿಸಬೇಕು, ಈ ರೀತಿ ಆನ್ಸರ್ ಬರಬೇಕು ನಮಗೆ. ಎ ಡಿ ಡಿವೈಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಇ ಸಿ ಅಂತ. ಈಗ ನಾವು ಕನ್ಸ್ಟ್ರಕ್ಷನ್ಗೆ ಏನೆಲ್ಲ ಮಾಡಬೇಕೆಂದ್ರೆ, ಜಾಯಿನ್ ಬಿ ಇ ಆ್ಯಂಡ್ ಸಿ ಡಿ, ಡ್ರಾ ಎ ಡಿ ಎಮ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಆ್ಯಂಡ್ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ನಾವು ಕನ್ಸ್ಟ್ರಕ್ಷನ್ ಲೈನ್ ಎಳಿಬೇಕು. ಎಂಥದಂದರೆ ಈ ರೀತಿಯಾಗಿ ಜಾಯಿನ್ ಬಿ ಇ ಆ್ಯಂಡ್ ಸಿ ಡಿ, ಇದೆರಡು ಲೈನನ್ನು ನಾವು ಡಾಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದನ್ನು ತೋರಿಸಲಿಕ್ಕೆ ಈ ರೀತಿ ಡಾಟ್ ಹಾಕಿ ಮಾಡಬೇಕು. ಒಂದು ಬಿ ಇ ಆ್ಯಂಡ್ ಡಿ ಸಿ ಆ್ಯಂಡ್ ಡಿ ಎಮ್ ಪರ್ಪೆಂಡಿಕ್ಯುಲರ್ ಟು ಎ ಸಿಗೆ ಪರ್ಪೆಂಡಿಕ್ಯುಲರ್ ಆ್ಯಂಡ್ ಇ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಇದನ್ನೆರಡನ್ನು ತೋರಿಸಬೇಕು. ಏರಿಯಾ ಆಫ್ ಎ ಡಿ ಇ ಟ್ರಯಾಂಗಲ್ ಆ್ಯಂಡ್ ಏರಿಯಾ ಆಫ್ ಬಿ ಡಿ ಇ. ಏರಿಯಾದು ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಎ ಡಿಯಲ್ಲಿ ಹಾಫ್ ಇಂಟು ಎ ಡಿ ಇಂಟು ಇ ಎನ್. ಹೈಟನ್ನು 90 ಸೆಂಟಿಮೀಟರ್ ಹೈಟನ್ನು ಇಲ್ಲಿ ಇ ಎನ್ ಅಂತ ತಗೊಂಡಿದ್ದೇವೆ ಇದರಲ್ಲಿ, ಅಂದರೆ ಇದು ಪರ್ಪೆಂಡಿಕ್ಯುಲರ್ ಆಗಿ ಉಂಟು ಎ ಡಿಗೆ, ಆದ ಕಾರಣ ಅದನ್ನು ಇ ಎನ್ ಅಂತ ತಗೊಂಡಿದ್ದೇವೆ. ಅದೇ ರೀತಿ ಬಿ ಡಿ ಇಯಲ್ಲಿ ಹಾಫ್ ಇಂಟು ಡಿ ಬಿ ಇಂಟು ಇ ಎನ್ ಇಸ್ ಈಕ್ವಲ್ ಟು ಎ ಡಿ ಡಿವೈಡ್ ಬೈ ಡಿ ಬಿ. ಇದು ಇಷ್ಟು ಕಟ್ಟಾಯಿತು, ಇ ಎನ್ ಹಾಫ್ ಕಟ್ಟಾಯಿತು. ಆಮೇಲೆ ಇದು ಉಳಿದದು ಎ ಡಿ ಡಿವೈಡ್ ಬೈ ಡಿ. ಅದೇ ರೀತಿ ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಡಿ ಇ ಡಿವೈಡ್ ಬೈ ಟ್ರಯಾಂಗಲ್ ಸಿ ಇ ಡಿ. ಅದರ ಎರಡರ ಎ ಡಿ ಇ ಈ ಸೈಡ್ಗೆ ಬರುವಂಥದ್ದು, ಎ ಇ ಮತ್ತು ಇ ಸಿ ಬರುವ ಹಾಗೆ ಟ್ರಯಾಂಗಲನ್ನು ನೋಡಬೇಕು ನಾವು. ಆಗ ಇ ಸಿಗೆ ಬರುವ ಟ್ರಯಾಂಗಲ್ ಇದು ಇ ಡಿ ಸಿ ಆ್ಯಂಡ್ ಎ ಇಗೆ ಬರುವ ಟ್ರಯಾಂಗಲ್ ಎ ಡಿ ಇ. ಆಗ ಇದರಲ್ಲಿ ಹಾಫ್ ಇಂಟು ಬೇಸ್ ಎಷ್ಟು, ಹಾಗಾದಾಗೆ ಹಾಫ್ ಇಂಟು ಎ ಇ ಇಂಟು ಹೈಟ್ ಎಷ್ಟು ಡಿ ಎಮ್ ಬರ್ತದೆ. ಇದರಲ್ಲಿ ಎ ಡಿ ಇಯಲ್ಲಿ ಡಿ ಎಮ್ ಹೈಟ್ ಬರ್ತದೆ ಈ ಸೈಡಲ್ಲಿ. ಅದೇ ರೀತಿ ಸಿ ಇ ಡಿ ಟ್ರಯಾಂಗಲಲ್ಲಿ ಹಾಫ್ ಇಂಟು ಇ ಸಿ ಬೇಸ್ ಬರ್ತದೆ, ಹಾಫ್ ಇಂಟು ಇ ಸಿ ಬೇಸ್ ಬರ್ತದೆ, ಹೈಟ್ ಡಿ ಎಮ್ ಎ ಇಂಟು ಡಿ ಎಮ್ ಅಂತ. ಇ ಸಿ ಬೇಸ್ ಬಂದು ಡಿ ಎಮ್ ಹೈಟ್. ಈಗ ಹಾಫ್ ಕ್ಯಾನ್ಸಲ್,
ಇದರಲ್ಲಿ ಡಿ ಎಮ್ ಕ್ಯಾನ್ಸಲ್. ಈಗ ಉಳಿದದ್ದು ಎ ಇ ಡಿವೈಡ್ ಬೈ ಇ ಸಿ ಅಂತ. ಇದು ಇ ಸಿ ಇ ಅಂತ ನೋಡಿ. ನೆಕ್ಸ್ಟ್ ಟ್ರಯಾಂಗಲ್ ಎ ಡಿ ಆ್ಯಂಡ್ ಡಿ ಇ ಸಿ ಸ್ಟ್ಯಾಂಡ್ ಆನ್ ಸೇಮ್ ಬೇಸ್ ಡಿ ಇ. ಎರಡು ಟ್ರಯಾಂಗಲ್ಸ ಬೇಸ್ ಸೇಮ್, ಎ ಎ ಎ ಬಿ ಡಿ ಇ, ಬಿ ಡಿ ಇ ಮತ್ತು ಡಿ ಇ ಸಿ. ಇದಕ್ಕೆ ಬೇಸ್ ಎರಡಕ್ಕೆ ಸಹ ಡಿ ಇ ಬೇಸ್ ಬರ್ತದೆ. ಆ್ಯಂಡ್ ಇದು ಡಿ ಇ ಪ್ಯಾರಲಲ್ ಟು ಬಿ ಸಿ. ಪ್ಯಾರಲಲ್ ಅಂದರೆ ಇಂಟರ್ಸೆಕ್ಟ್ ಆಗೋದಿಲ್ಲ. ಡಿ ಇ ಪ್ಯಾರಲಲ್ ಟು ಬಿ ಸಿ. ಆಗ ಈ ದೇರ್ ಫೋರ್ ಡಿ ಇ ಇಸ್ ಪ್ಯಾರಲಲ್ ಟು ಡಿ ಬಿ ಸಿ ಇಸ್ ಪ್ಯಾರಲಲ್ ಟು ಡಿ ಅಂತ ಬಂದು ಆ ರೀತಿ ಆದರೆ ಏನಾಗ್ತದೆ, ಇದು ಏರಿಯಾ ಈಕ್ವಲ್ ಆಗ್ತದೆ ಎರಡು ಟ್ರಯಾಂಗಲ್ಸ್. ಆಗ ಏರಿಯಾ ಆಫ್ ಟ್ರಯಾಂಗಲ್ ಬಿ ಡಿ ಇ ಈಕ್ವಲ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಸಿ. ಆಗ ಅದರ ಅರ್ಥ ಎಂಥದ್ದು, ಎ ಡಿ ರೇಷಿಯೋ, ಇದು ಎ ಡಿ ಡಿವೈಡ್ ಬೈ ಡಿ ಬಿ ರೇಷಿಯೋ, ಟೂ ಸೈಡ್ಸ್ ಆರ್ ಡಿವೈಡೆಡ್ ಇಂಟು ಸೇಮ್ ರೇಷಿಯೋ ಅಂತ. ಎ ಡಿ ಡಿವೈಡ್ ಬೈ ಡಿ ಬಿ ಡಿ ಇಸ್ ಈಕ್ವಲ್ ಟು ಎ ಡಿವೈಡ್ ಬೈ ಇ ಸಿ.